ಇಲ್ಲ ಯಾವುದೇ ಚುನಾವಣೆ ಆಗಬೇಕಲ್ವಾ, ಚುನಾವಣೆ ನಡಿಬೇಕಲ್ವಾ, ಚುನಾವಣೆ ನಡಿಬೇಕು. ಅದು ಡಿ ಸಿ ಸಿ ಬ್ಯಾಂಕ್ದೇನು ಅಷ್ಟೇನು ಡೀಟೇಲ್ ನನಗೆ ಗೊತ್ತಿಲ್ಲಪ್ಪ, ನಾನೇನಾದರೂ ಪ್ರವಾಸಕ್ಕೆ ಹೋಗಿರೋನೆಲ್ಲ ಡಿ ಸಿ ಸಿ ಆಗಬಾರ್ದು ಅಂತ ಒತ್ತಡ ಆಗ್ತಾ ಇದ್ದಾರೆ. ಆಗಬಾರ್ದು ಅಂತ ಒತ್ತಡ ಆಗ್ತಾ ಇದೆ, ಅದು ಗೊತ್ತಿಲ್ಲ ನನಗೆ, ಯಾರು ಒತ್ತಡ ಆಗ್ತಾ ಇರೋದು ನನಗೆ ಗೊತ್ತಿಲ್ಲ. ಇವಾಗ ಕೋರ್ಟ್ ಆರ್ಡರ್ ಆಗಿದೆ ಅಂತ ಹೇಳ್ತಾರೆ ಎಲೆಕ್ಷನ್ಗೆ, ಅದಕ್ಕೆ ಹೆಂಗೆ ಕೋರ್ಟ್ ಆರ್ಡರ್ ಯಾರು ಒತ್ತಡ ಹಾಕಿದ್ರೆ ಏನು ನಡೀತದೆ? ಏನು ನಡೆಯಲ್ವಲ್ಲ. ಕೋರ್ಟ್ ಆರ್ಡರ್ ಪ್ರಕಾರವಾಗಿ ಎಲೆಕ್ಷನ್ ಮಾಡಬೇಕು, ಮಾಡ್ತಾರೆ. ಅದೇನೋ 13D 12D ಏನಿದೆ ಅದ್ರ ಪ್ರಕಾರವಾಗಿ. ಇಲ್ಲ 13D ಮಾಡೋಕ್ಕೆ ಒಂದ್ಸಲಿ ಮಾಡಿಲ್ಲ, ಮೊದಲು 13D ಮಾಡಿಲ್ಲ, ಅದು ಮಾಡದೇ ಇರೋದ್ರಿಂದನೇ ಅದು ಪ್ರಾಬ್ಲಮ್ ಆಗಿದ್ದು, ಮಾಡದೇ ಇರೋದ್ರಿಂದ ಆಗಿದ್ದು. ಇವಾಗ 13D ಅದೆಲ್ಲ ಫಾಲೋ ಅಪ್ ಮಾಡಬೇಕು, ಇವಾಗ ಅದ್ರ ಪ್ರಕಾರವಾಗಿ ಹೋಗ್ಬೇಕು ಅವರು. ಮೊದಲು 13D ಫಾಲೋ ಮಾಡಿಲ್ಲ ಅಂತಲೇ ಅದನ್ನು ಎಲೆಕ್ಷನ್ ಪೋಸ್ಟ್ಮನ್ ಆಗಿದ್ದು, ಹೊಸದಾಗಿ ಕೋರ್ಟ್ ಆರ್ಡರ್ ಆಗಿದೆಯಲ್ಲ, ಅದ್ರ ಮೇಲೆ ತಿರ್ಗಾ ಎಲೆಕ್ಷನ್ ಕಮಿಷನರ್ ಏನು ಹೇಳಿದೆ, ಸಹಕಾರ ಇಲಾಖೆ ಅದ್ರ ಮೇಲೆ ಅವರು ಕೋರ್ಟ್ ಆರ್ಡರ್ ಏನಿದೆಯೋ ಅದ್ರ ಪ್ರಕಾರವಾಗಿ ಸಹಕಾರ ಇಲಾಖೆ ಮಾಡ್ತದೆ. ಅದು ಏನಾಗಿದೆ ಅಂದರೆ ಅದು ಡಿವೈಡ್ ಮಾಡೋ ಒಂದು ಇದ್ರ ಮೇಲೆ ಸ್ವಲ್ಪ ಏನೋ ಲೇಟ್ ಆಗ್ಬೋದು. ಅದು ಚಿಕ್ಕಬಳ್ಳಾಪುರ ಕೋಲಾರ ಡಿವೈಡ್ ಬೈಫರಿಕೇಷನ್ ಆಗುವಂಥ ಇದ್ರ ಮೇಲೆ ಸ್ವಲ್ಪ ಲೇಟ್ ಆಗ್ಬೋದು ಅಂತಿದೆ. ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಕೋಚಿಮಲ್ದು ನನಗೆ ಮಾಹಿತಿ ಇದೆ, ಅದನ್ನು ಡಿವೈಡ್ ಮಾಡಬೇಕು, ಅದು ಇದು ಚಿಕ್ಕಬಳ್ಳಾಪುರ ಕೋಲಾರ ಅನ್ನೊಂದು ವಿಚಾರದಲ್ಲಿ ಸ್ವಲ್ಪ ಮುಂದೂಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಆದ್ರೇನು ಇಲ್ಲ. ರಾಜ್ಯದಲ್ಲಿ ನೆರೆ ರಾಜ್ಯದಲ್ಲಿ ಅಂದರೆ ನಮಗೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು, ಬ್ಯಾಂಗ್ಳೂರು ಈ ಕಡೆ ಎಲ್ಲ ನಮಗೆ ಬರ ಆಗಿದೆ. ಆ ಕಡೆ ನೋಡಿದ್ರೆ ಪಾಪ ಹಸುಗಳು, ನಾಯಿಗಳು, ಕೋಳಿಗಳು, ಹಾವುಗಳು, ಇಲಿಗಳು ಎಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾವೆ. ಆ ಕಡೆ ಹಂಗೆ ಮಳೆ ಬರ್ತಾ ಇದೆ, ನಮಗೆ ಬರ ಅವ್ರಿಗೆ ಜಾಸ್ತಿ ಆಗೋಗ್ಬಿಟ್ಟಿದೆ, ನೀರು ಜಾಸ್ತಿ ಆಗೋಗ್ಬಿಟ್ಟಿದೆ. ಆ ದೇವರಲ್ಲಿ ಕೋಲಾರಮ್ಮನ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಕೋಲಾರ್ಗೆ ಒಳ್ಳೆ ಮಳೆ ಕೊಡಲಿ, ಆ ಕಡೆ ಸ್ವಲ್ಪ ಮಳೆ ಕಮ್ಮಿ ಮಾಡಲಿ, ಆ ಕಮ್ಮಿ ಮಾಡಿದ್ದು ಈ ಕಡೆ ಬರಲಿ ಅಂತ. ಆ ಕಡೆ ನಿಂತಿದ ಮೇಲೆ ಈ ಕಡೆ ಬರ್ತದೆ.